ಹಾಯ್ ಆಲ್, ನೀವೇನಾದರೂ ಬೆಂಗಳೂರಲ್ಲಿ ಇದು ರಾಜಾಜಿನಗರ ಹತ್ರ ಒಂದು ಒಳ್ಳೆ ಬಿರಿಯಾನಿ ರೆಸ್ಟೋರೆಂಟ್ನ ಹುಡುಕ್ತಿದ್ರೆ ಈ ಒಂದು ರೆಸ್ಟೋರೆಂಟ್ನ ಮಸ್ಟ್ ಟ್ರೈ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನಿವತ್ತು ಟ್ರೈ ಮಾಡ್ತಾ ಇರೋದು ಮಾಲ್ಗುಡೀಸ್ ದೊನ್ನೆ ಬಿರಿಯಾನಿ ಅಂತ. ನಾನು ಮೊದಲೇ ಹೇಳ್ದಂಗೆ ಈ ಒಂದು ರೆಸ್ಟೋರೆಂಟ್ ನಮ್ಮ ರಾಜಾಜಿನಗರಲ್ಲಿದೆ. ಇಟ್ಸ್ ರೈಟ್ ನೆಕ್ಸ್ಟ್ ಟು ದಿ ಮೆಟ್ರೋ ಸ್ಟೇಷನ್. ಮತ್ತು ಇದು ಎದುರುಗಡೆ ಆಲ್ಬಿಕ್ಸ್ ಬೇಕ್ರಿ ಇದೆ. ಈ ಪ್ಲೇಸ್ ಚಿಕ್ಕದಾಗಿದ್ರು ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇ ಹ್ಯಾವ್ ವೆರೈಟಿ ಆಫ್ ಆಪ್ಷನ್ ಇನ್ ಚಿಕನ್ ಆ್ಯಂಡ್ ಮಟನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕನ್ ಬಿರಿಯಾನಿ, ಮಟನ್ ಕೀಮಾ ಬಾಲ್ಸ್, ಚಿಕನ್ ಕಬಾಬ್, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್ ತುಂಬಾ ಅವೈಲೇಬಲ್ ಇದೆ. ಸೊ ನಾವಿಲ್ಲಿ ಟ್ರೈ ಮಾಡಿದ್ದು ಫಸ್ಟ್ ಕುಷ್ಕಾ ಮತ್ತು ಕೀಮಾ ಬಾಲ್ಸ್ ಮತ್ತು ಚಿಕನ್ ಕಬಾಬ್. ನಾನು ಹೇಳ್ದಂಗೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಕ್ವಾಂಟಿಟಿನೂ ಇದೆ ಮತ್ತು ಕ್ವಾಲಿಟಿನೂ ಇದೆ. ಕ್ವಾಂಟಿಟಿ ಏನಿಲ್ಲ ಅಂದರೂ ಒಂದು ಪ್ಲೇಟಲ್ಲಿ ಇಬ್ಬರು ತಿನ್ಬೋದು. ಬಟ್ ಇಫ್ ದೇ ಹ್ಯಾವ್ ಗುಡ್ ಅಪಟೈಟ್ ದೆನ್ ಒಂದು ಪ್ಲೇಟ್ನ ಒಬ್ಬರು ತಿನ್ಬೋದು. ನಾನಿಲ್ಲಿ ಫಸ್ಟ್ ಟೈಮ್ ಬರ್ತಿಲ್ಲ. ದಿಸ್ ಇಸ್ ಮೈ ರೆಗ್ಯುಲರ್ ಪ್ಲೇಸ್. ಇದು ನಂದು 4th ಇಲ್ಲ 5th ಟೈಮ್ ಬರ್ತಿದ್ದೀನಿ. ರಾಜಾಜಿನಗರ ಕಡೆ ಬಂದಾಗೆಲ್ಲ ನಾನು ಈ ರೆಸ್ಟೋರೆಂಟ್ನ ವಿಸಿಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಬಿರಿಯಾನಿ ಅಂತೂ ಯು ವಿಲ್ ಫೀಲ್ ಸೋ ಲೈಟ್. ಇಲ್ಲಿ ನೀವು ಕೀಮಾ ಬಾಲ್ಸ್ನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಇಟ್ ವಾಸ್ ಸೋ ಸಾಫ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನೆಕ್ಸ್ಟ್ ಟ್ರೈ ಮಾಡಿದ್ದು ಚಿಕನ್ ಕಬಾಬ್. ಇಟ್ ವಾಸ್ ವೆರಿ ಟೇಸ್ಟಿ. ಮತ್ತು ಚಿಕನ್ ಕಬಾಬ್ ಅಂತೂ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ಅದು ಮಸಾಲ ಅಂತೂ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ರೆಸ್ಟೋರೆಂಟ್ನ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಬಿರಿಯಾನಿ ಲವರ್ಸ್ ಆಗಿದೆ ಈ ಪ್ಲೇಸ್ನ ಒಂದ್ಸಲ ಆದರೂ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರೈಸ್ ವೈಸ್ ನೋಡೋಂಗಿದ್ರೆ ಇಟ್ ಈಸ್ ವೆರಿ ರೀಸನಬಲ್. ನಾನು ಲಾಸ್ಟಲ್ಲಿ ಬಿಲ್ನ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ರೆಸ್ಟೋರೆಂಟ್ನ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಡ್ತಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಲಂಚ್ನ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ಲೀಸ್ subscribe to my channel and thank you for watching. See you in the next video. Bye.